ಇದು ಬ್ರ್ಯಾಂಡ್ ಅಲ್ಲ, ವಾಟರ್ ಬೆಂಗಳೂರು ಬ್ರ್ಯಾಂಡ್ ಮಾಡ್ತೀನಿ ಅಂತ ಹೇಳಿದಂತ DCM ಸಾಹೇಬ್ರೆ ಈ ಸುದ್ದಿಯನ್ನ ನೋಡಲೇಬೇಕಾಗಿರುವಂತದ್ದು. ನಿನ್ನೆ ನೈಟ್ ಇಂದ ಬೆಂಗಳೂರಲ್ಲಿ ಏನೆಲ್ಲ ಅವಾಂತರ ಸೃಷ್ಟಿಯಾಗಿದೆ. ವಾಹನಗಳು ಓಡಾಡುವಂತ ರಸ್ತೆಗಳಲ್ಲಿ ಬೋಟ್ಗಳು ಈಗ ರಸ್ತೆಗಿಳಿದಿವೆ. ವರುಣಾರ್ಪಟಕ್ಕೆ ಕೋರಮಂಗಲದ ಜನರು ಕಂಗಾಲಾಗಿ ಹೋಗಿದ್ದಾರೆ. ಮಹಾನಗರವೇ ಮುಳುಗಿದ್ರೂ ಕೂಡ ಕೇಳೋರೆ ಇಲ್ವಾ ಈ ನಗರದಲ್ಲಿ ಅನ್ನುವ ಪ್ರಶ್ನೆ ಉದ್ಭವವಾಗಿರುವಂತದ್ದು. ಮಧ್ಯಾಹ್ನ ಆಗಿದೆ ಆದ್ರೂ ಕೂಡ ಕೃತಕ ನೆರೆ ಆತಂಕ ಕೂಡ ತಗ್ಗುತ್ತಾ ಇಲ್ಲ. ಹಾಗಾದ್ರೆ ಬ್ರ್ಯಾಂಡ್ ಅಂತ ಹೇಳಿದ್ರಲ್ವಾ, ನಾವು ಬೆಂಗಳೂರನ್ನ ಹಿಗ್ಗಿಸ್ತೀವಿ ಅಂತ ಹೇಳಿ ಈಗ ಗ್ರೇಟರ್ ಬೆಂಗಳೂರು ಅಥಾರಿಟಿಯನ್ನ ಬೇರೆ ತಂದಿದ್ದೀರಿ. ಇರೋ ಬೆಂಗಳೂರನ್ನೇ ನೀವು ಕರೆಕ್ಟ್ ಆಗಿ ಸಂರಕ್ಷಣೆ ಮಾಡ್ತಾ ಇಲ್ಲ, ಕರೆಕ್ಟ್ ಆಗಿ ನೋಡ್ತಾ ಇಲ್ಲ. ಈಗ ಹಿಗ್ಗಿಸ್ ಬೇರೆ ಹೋಗ್ತಾ ಇರುವಂತದ್ದು. ಬ್ರ್ಯಾಂಡ್ ಬೆಂಗಳೂರು ಏನಾಗಿದೆ ಅಂದ್ರೆ ವಾಟರ್ ಬೆಂಗಳೂರು ಆಗಿದೆ. ಕೇವಲ ಒಂದೇ ಒಂದು ಮಳೆಗೆ ತತ್ತರಿಸಿ ಹೋಗಿದೆ ರಾಜಧಾನಿ ಬೆಂಗಳೂರು. ರಾಜಧಾನಿ ಬೆಂಗಳೂರಿನಲ್ಲಿರುವಂತಹ ಎಲ್ಲಾ ರಸ್ತೆಗಳು ಕೂಡ ಕೆರೆಯಂತಾಗಿದೆ. ಜೊತೆಗೆ ಸಾಯಿ ಲೇಔಟ್ ಅದರ ಪರಿಸ್ಥಿತಿ ದೇವ್ರಿಗೂ ಕೂಡ ಬೇಕಾಗಿಲ್ಲ. ಕಾರಣ ಏನಂದ್ರೆ ಸಾಯಿ ಲೇಔಟ್ ಬೆಂಗಳೂರಿನಲ್ಲಿರುವಂತಹ ದ್ವೀಪದ ಪ್ರದೇಶದಂತಾಗಿದೆ. ಸಾಯಿ ಲೇಔಟ್ ಅಲ್ಲಿ ನಿನ್ನೆಯಿಂದಲೇ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿತ್ತು. ಕಮಿಷನರ್ ಸಾಹೇಬ್ರು ಮಹೇಶ್ವರ ಅವರು ಕೂಡ ಹೋಗಿ ಟ್ರಾಕ್ಟರ್ ಅಲ್ಲಿ ಒಂದು ರೌಂಡ್ ಹಾಕೊಂಡು ಅಷ್ಟೇ ಬಂದಿದ್ದು. ಬಟ್ ಪರಿಹಾರ ಏನು ಅಂತ ಹೇಳಿದ್ರೆ ಯಾವುದೇ ರೀತಿಯ ಪರಿಹಾರ ಇಲ್ಲ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರ್ಬೋದು, ಬ್ರ್ಯಾಂಡು ಮತ್ತೊಂದು ಅಂತ ಹೇಳ್ತಾ ಇದ್ರು. ಬಟ್ ಈಗ ಬ್ರ್ಯಾಂಡ್ ಏನಾಗಿದೆ ಅಂದ್ರೆ ವಾಟರ್ ಬೆಂಗಳೂರು ಆಗ್ತಾ ಇದೆ. ಎಲ್ಲಿ ನೋಡಿದ್ರು ಕೂಡ ನೀರು ನೀರು ನೀರು. ಹಾಗಾದ್ರೆ ಏನ್ ಮಾಡ್ತಾ ಇದ್ದಾರೆ ಅಧಿಕಾರಿಗಳು? ನಗರಾಭಿವೃದ್ಧಿ ಸಚಿವರು ಪಟ್ಟು ಹಿಡಿದು ಈಗ ನಗರಾಭಿವೃದ್ಧಿ ಸಚಿವರು, ಬೆಂಗಳೂರು ನಗರಾಭಿವೃದ್ಧಿ ಸಚಿವರು DCM DK ಶಿವಕುಮಾರ್ ಅವರು ಹಠಕ್ಕೆ ಬಿದ್ದು ಆ ಖಾತೆಯನ್ನು ಪಡೆದುಕೊಂಡಿದ್ದು. ಬೆಂಗಳೂರು ಬೇಕೇ ಬೇಕು, ನಾನು ಬೆಂಗಳೂರನ್ನ ದೊಡ್ಡ ಕನಸನ್ನ ಹೊಂದಿದ್ದೀನಿ ಬೆಂಗಳೂರಿಗೆ ಸಂಬಂಧಪಟ್ಟಂತೆ ಇಷ್ಟೆಲ್ಲ ಹೇಳ್ತಾ ಇದ್ರಲ್ವಾ. ಈಗ ಏನಾಗಿದೆ ಅಂತ ಹೇಳಿದ್ರೆ ಏನೂ ಆಗಿಲ್ಲ. ಕೊನೆಗೂ ಕೂಡ ರಾಜ್ಯ ಸರ್ಕಾರ ಕಣ್ತೆಳೆದಿದೆ ಅಂತೆ. ಈಗ ಮಳೆ ಅವಾಂತರ ಜಾಸ್ತಿ ಆಗ್ತಾ ಇದೆ. CM DCM ಸಾಹೇಬ್ರು ಈಗ ಸಿಟಿ ರೌಂಡ್ಸ್ ಹೋಗ್ತಾ ಇದ್ದಾರೆ. ಯಾವ ಪುರುಷಾರ್ಥಕ್ಕೆ? ಇವತ್ತು ಸಂಜೆ 4:30ಕ್ಕೆ ಮಳೆ ಹಾನಿ ಪ್ರದೇಶಕ್ಕೆ ಭೇಟಿ ಕೊಡ್ತಾರಂತೆ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಅಧಿಕಾರಿಗಳು ಹೋಗಿರ್ತಾರೆ, ಎಲ್ಲವೂ ಕೂಡ ಸುಸೂತ್ರವಾಗಿರುತ್ತೆ. ಈಗ ಹೋಗಿ ಒಂದು ಫೋಟೋಗೆ ಪೋಸ್ ಕೊಡ್ಬೇಕಷ್ಟೇ ಇವ್ರ ಕೆಲಸ. ಬೆಳಗ್ಗೆ ಅವಾಂತರ ಆಗಿರುವಂತದ್ದು. ನಗರಾಭಿವೃದ್ಧಿ ಸಚಿವರು DCM DK ಶಿವಕುಮಾರ್ ಅವರು ಏನ್ ಮಾಡ್ತಾ ಇದ್ರು? ಸದಾಶಿವನಗರ ತುಂಬಾ ಕ್ಲೀನ್ ಆಗಿರುತ್ತೆ, ಅಲ್ಲೇನು ಕೂಡ ಪ್ರಾಬ್ಲಮ್ ಆಗಿರಲ್ಲ, ತುಂಬಾ ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ರು ಅನ್ಸುತ್ತೆ ಬೆಳಗ್ಗೆವರೆಗೂ ಕೂಡ ಒಂದು ಹಟ್ಟ. ಬಟ್ ಈಗ 4 ಗಂಟೆಗೆ 4:15ಗೆ ಹೋಗ್ತಾ ಇರುವಂತದ್ದು. ಏನ್ ಮಾಡ್ತಾರೆ ಹೋಗಿ? ಈ ಪ್ರಶ್ನೆ ಇದೆ. ಇದ್ರ ಜೊತೆಗೆ ಈಗಾಗಲೇ ಸ್ಥಳಕ್ಕೆ ತೆರಳಲಿಕ್ಕೆ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದಾರಂತೆ. ಇವರೇ ಬೇಕಿತ್ತಾ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಡ್ಲಿಕ್ಕೆ? ಮಿನಿಮಮ್ ಕಾಮನ್ ಸೆನ್ಸ್ ಅದು. ನೈಟ್ ಎಲ್ಲ ಮಳೆ ಬಂದಿದೆ ಅಂತ ಹೇಳಿದ್ರೆ ಬೆಳಗ್ಗೆ ಎದ್ದು ಹೋಗಬೇಕು, ಏನೆಲ್ಲ ಆಗಿದೆ ರಾಜಧಾನಿಯಲ್ಲಿ ಅಂತ ಹೇಳಿ. ಗ್ಲೋಬಲ್ ನಗರ ಬೆಂಗಳೂರು ಇಡೀ ವಿಶ್ವ ಬೆಂಗಳೂರನ್ನ ನೋಡ್ತಾ ಇರುತ್ತೆ. ಈಗ ಇಡೀ ವಿಶ್ವ ಬೆಂಗಳೂರನ್ನ ನೋಡ್ತಾ ಇರುವಂಥ ರೀತಿಯಾಗಿ ಏನಪ್ಪಾ ಅಂತ ಹೇಳಿದ್ರೆ ಏನು ಬೆಂಗಳೂರ ಏನಿದು ವಾಟರ್ ಬೆಂಗಳೂರು ಆಗ್ಬಿಟ್ಟಾಯ್ತಲ್ಲ ಇವತ್ತು ಅಂತ ನೋಡ್ತಾ ಇರುವಂಥದ್ದು. ಈಗ DCM DK ಶಿವಕುಮಾರ್ ಅವರು ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳಿದ್ರು. CM ಸಿದ್ದರಾಮಯ್ಯನವರು ಕೂಡ ಬೆಂಗಳೂರಿನ ಬಗ್ಗೆ ಸಾಕಷ್ಟು ಕಾಳಜಿಯನ್ನು ಹೊಂದಿದ್ದೀನಿ, ಯಾವುದೇ ರೀತಿಯ ಅಭಿವೃದ್ಧಿಗೆ ನಾನು ಸಿದ್ಧ ಅಂತ ಹೇಳ್ತಾ ಇದ್ರು. ಬಟ್ ಏನು ಅಭಿವೃದ್ಧಿ? ಏನೂ ಇಲ್ಲ. BBMP ಇತ್ತು, ಎಲೆಕ್ಷನ್ ಚುನಾವಣೆ ನಡೆದಿರಲಿಲ್ಲ. ಈಗ ಗ್ರೇಟರ್ ಬೆಂಗಳೂರು ಅಥಾರಿಟಿ ಮಾಡಿದ್ದೀರಾ. ಏನಾಗಿದೆ? ಹೆಸರು ಬದಲಾವಣೆ ಮಾತ್ರ, ನಸೀಬು ಬದಲಾಗಿಲ್ಲ ಇನ್ನೂ ಕೂಡ.